ಪಿರಿಯಾಪಟ್ಟಣದಲ್ಲಿ ಗನ್ ತೋರಿಸಿ ಸಾಲ ವಸೂಲಿ ಮಾಡಿದಂಥ ವಿಚಾರ ಏನು ಮೊನ್ನೆ ಬೆಳಕಿಗೆ ಬಂತು. ಆ ವಿಚಾರವನ್ನು ನ್ಯೂಸ್ ಫಸ್ಟ್ ಬಿಚ್ಚಿಟ್ಟಿತ್ತು. ಫೈನಾನ್ಸ್ ಸಿಬ್ಬಂದಿಯ ಕರಾಳ ಕೃತ್ಯವನ್ನು ನ್ಯೂಸ್ ಫಸ್ಟ್ ಬಿಚ್ಚಿಟ್ಟಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈಗ ಫೈನಾನ್ಸ್ ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಪುನೀತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಜೇಶ್ ಎಂಬ ಆತನಿಗೆ ಗನ್ ತೋರಿಸಿ ಈ ಫೈನಾನ್ಸ್ ಸಿಬ್ಬಂದಿ ಪುನೀತ್ ಬೆದರಿಕೆ ಹಾಕಿದ್ದ. ಪುನೀತ್ ವಿರುದ್ಧ ಪಿರಿಯಾಪಟ್ಟಣ ಠಾಣೆಯಲ್ಲಿ FIR ದಾಖಲಾಗಿದೆ. FIR ಹಿನ್ನೆಲೆಯಲ್ಲಿ ಪುನೀತ್ ಅರೆಸ್ಟ್ ಆಗಿ ಸದ್ಯ ಆತನನ್ನು ಜೈಲಿಗೆ ಕಳಿಸಲಾಗಿದೆ. ಮೊನ್ನೆ ನ್ಯೂಸ್ ಫಸ್ಟ್ ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಈ ಬಡ್ಡಿ ದಂಧೆಕೋರರು ಯಾವ ಹಂತಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆ ಇತ್ತು. ಗನ್ ತೋರಿಸಿ ಬೆದರಿಕೆ ಹಾಕಿರೋದು, ಆನಂತರ ಫೋನ್ನಲ್ಲಿ ಬೆದರಿಕೆ ಹಾಕಿರೋದು, ಇದೆಲ್ಲವನ್ನ ಕೂಡ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ಇದಾದ ಬೆನ್ನಿಗೆ ಈಗ FIR ದಾಖಲಾಗಿ ಪುನೀತ್ ಅಂದರೆ ಬೆದರಿಕೆ ಹಾಕಿದಂಥ ಫೈನಾನ್ಸ್ ಸಿಬ್ಬಂದಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಪ್ರಮುಖವಾಗಿ ಪಿರಿಯಾಪಟ್ಟಣದಲ್ಲಿ ಎದೆಗೆ ಗನ್ ಇಟ್ಟು ಬೆದರಿಕೆಯನ್ನು ಒಡ್ಡಿದಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯನ್ನ ಪಿರಿಯಾಪಟ್ಟಣ ಠಾಣಾ ಪೊಲೀಸರು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಗನ್ ಇಟ್ಟಂತಹ ವ್ಯಕ್ತಿ ಅಂದರೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಅದು ನಕಲಿ ಗನ್ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಈ ಸಂಬಂಧ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ವಿಷ್ಣುವರ್ಧನ್ ಅವರ ನೇತೃತ್ವದ ತಂಡ ಸಾಕಷ್ಟು ಈ ಒಂದು ವಿಡಿಯೋ ಕುರಿತಂತೆ ತಲಾಶ್ ನಡೆಸಿತ್ತು. ಅಲ್ಲಿನ ಅಂದರೆ ಪಿರಿಯಾಪಟ್ಟಣದ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು ಆ ವಿಡಿಯೋವನ್ನು ಅವಲೋಕಿಸಿದ ಸಂದರ್ಭದಲ್ಲಿ ಇದು 2 ತಿಂಗಳ ವಿಡಿಯೋ ಅಂತ ಹೇಳಾಗ್ತಿತ್ತು. ಆದರೆ ಅಲ್ಲಿ ರಾಜೇಶ್ ಅವರ ಎದೆಗೆ ಗನ್ನನ್ನು ಇಟ್ಟು ಬೆದರಿಕೆ ಒಡ್ಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ನಕಲಿ ಗನ್ ಅಥವಾ ಅಸಲಿ ಗನ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂಬ ಮಾಹಿತಿ ಲಭ್ಯ ಆಯಿತು. ಆದರೆ ಈ ಸಂಬಂಧ ಯಾರು ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಇದ್ದಾನೆ ಆತನ ವಿರುದ್ಧ ಈಗ FIR ದಾಖಲಾಗಿದೆ. ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆ ಮೂಲಕ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಒಳಗಾಗುವವರಿಗೆ ರಕ್ಷಣೆಯನ್ನು ನೀಡ್ತೀವಿ ಅನ್ನೋ ಅಭಯವನ್ನ ಸದ್ಯ ಈಗ ಪೊಲೀಸರು ತೋರಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಆ ಒಂದು ಎದೆಗೆ ಗನ್ನಿಟ್ಟಂತಹ ಗನ್ನ ವಿಡಿಯೋ ಅಸಲಿಯೋ ನಕಲಿಯೋ ಎಂಬುದರ ಕುರಿತಂತೆ ಇನ್ನೂ ಕೂಡ ಸಾಕಷ್ಟು ತನಿಖೆ ಆಗಬೇಕಾಗಿದೆ. ರಕ್ಷತ್, ಧನ್ಯವಾದ ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.